ನಮಸ್ಕಾರ. ಚಂದನ ವಾಹಿನಿಯ ನಲ್ಮೆಯ ವೀಕ್ಷಕರಿಗೆ ಶಕ್ತಿ ಮಹಿಳಾ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಜ್ಞಾನದ ಮೂಲಗಳು ಹಲವಾರು. ನಮ್ಮಲ್ಲಿ ಸಾಂಸ್ಕೃತಿಕ, ಶೈಕ್ಷಣಿಕ, ಧಾರ್ಮಿಕ ಮೌಲ್ಯಗಳನ್ನು ಪ್ರಸರಿಸುವ ರೀತಿಗಳು, ಮಾಧ್ಯಮಗಳು ಕೂಡ ಹಲವಾರು. ನಮ್ಮಲ್ಲಿ ಇಂತಹ ಅಮೂಲ್ಯವಾದ ವಿಷಯಗಳನ್ನು ಪ್ರಜ್ವಲಿಸುವ ವಿಭಿನ್ನವಾದ ಕಲೆ, ಕಥೆ, ಕಾವ್ಯ, ನಾಟಕ, ನೃತ್ಯ ಮತ್ತು ತತ್ವಶಾಸ್ತ್ರಗಳನ್ನು ಹೊಂದಿರುವ ಕಲೆ ಎಂದರೆ ಹರಿಕತೆ. ಇಂತಹ ಹರಿಕತೆಯನ್ನು ನಾರದ ಋಷಿಯು ನಮ್ಮ ಹಿಂದೂ ಪುರಾಣದಲ್ಲಿ ಉಲ್ಲೇಖಿಸಿರುವ ಹಾಗೆ ಮೊದಲ ಗಾಯಕರಾಗಿದ್ದಾರೆ ರಾಮನ ಜನ್ಮಭೂಮಿ ಅಯೋಧ್ಯೆಯಲ್ಲಿ ಜನಿಸಿರುವ ರಾಮನ ಅವಳಿ ಪುತ್ರರಾದ ಲವ ಮತ್ತು ಕುಶ. ಇವರಿಬ್ಬರು ರಾಮಾಯಣವನ್ನು ಹಾಡುತ್ತಿದ್ದರು ಎಂಬ ಉಲ್ಲೇಖವೂ ಇದೆ. ಇಂದಿನ ಕಾಲದಲ್ಲಿ ಅಂದರೆ ಕಲಿಯುಗದಲ್ಲಿ ನಮಗೆ ಹರಿಕತೆ ಎಂದಾಕ್ಷಣ ಅದಕ್ಕೆ ರೂಪಕವಾಗಿ ಮೂಡಿಬರುವ ಹೆಸರೇ ಹರಿಕಥಾ ಪಿತಾಮಹರಾದ ಶ್ರೀ ಗುರುರಾಜುಲು ನಾಯ್ಡುರವರದ್ದು. ಮತ್ತು ಅವರ ಪುತ್ರಿ ಅವರ ಸಾಧನೆಯನ್ನು ಮುಂದುವರಿಸುತ್ತಿದ್ದಾರೆ. ಅವರ ಪುತ್ರಿ ಎಂದರೆ ಯಾರು ಎಂದು ಎನಿಸುತ್ತಿದ್ದೀರೆ? ಅವರೇ ನಮ್ಮ ಕೀರ್ತನಾ ಕಲಾ ಪರಿಮಳ ಹರಿಕಥಾ ವಿದೂಷಿಯಾದಂತಹ ಶ್ರೀಮತಿ ಶೀಲಾ ನಾಯ್ಡುರವರದ್ದು. ಇವರ ಜನನ 1964. ತಂದೆ ಶ್ರೀ ಗುರುರಾಜುಲು ನಾಯ್ಡುರವರು, ತಾಯಿ ಪ್ರೇಮಾ ನಾಯ್ಡು. ಶೀಲಾ ನಾಯ್ಡುರವರಿಗೆ ಹರಿಕತೆ ಹಾಡುವುದರಲ್ಲಿ ಸುಮಾರು 30 ವರ್ಷಗಳ ಅನುಭವ. ಇವರು ಶ್ರೀ ರಾಘವೇಂದ್ರ ಸ್ವಾಮಿ ಮಠ, ಶ್ರೀ ಕ್ಷೇತ್ರ ಧರ್ಮಸ್ಥಳ, ಉಡುಪಿ, ಶ್ರೀ ಕ್ಷೇತ್ರ ವಾರಣಾಸಿ ಮತ್ತು ಇದಷ್ಟೇ ಅಲ್ಲದೆ ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನ, ಶ್ರೀ ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿ ಮಠ ಹಾಗೂ ಹಲವಾರು ಕಡೆ ಇವರು ಪ್ರಸ್ತುತ ವೇದಿಕೆಗಳಲ್ಲಿ ಹರಿಕತೆಯನ್ನು ಹಾಡಿದ್ದಾರೆ. ಇವರಿಗೆ ಸಲ್ಲಿರುವ ಪ್ರಶಸ್ತಿಗಳೆಂದರೆ ಕೀರ್ತನಾ ಕಲಾ ಪರಿಮಳ, ಕೀರ್ತನಾ ವಿಶಾರದೆ, ಕೀರ್ತನಾ ಸರಸ್ವತಿ, ವಿಶ್ವೇಶ್ವರಯ್ಯ ಪ್ರಶಸ್ತಿ ಇವೆಲ್ಲವೂ ಅವರಿಗೆ ಸಲ್ಲಿರುವ ಪ್ರಶಸ್ತಿಗಳು. ಬನ್ನಿ, ಇಂದು ಅವರ ಬಾಯಿಂದಲೇ ರಾಮಾಯಣದ ರಾಮನ ಜನನ ಕುರಿತಾದ ಹರಿಕತೆಯನ್ನು ಕೇಳೋಣ. ಶುಕ್ಲಾಂ ಭರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಮಾತಾಯ ಪಿತಾಯ ವದಸ್ಸನ್ಯಾಪಿ ಪೂಜ್ಯಂ ಸರ್ವಂ ಮಿತೇವ ನಿವೇ ನಮಃ ಧರ್ಮಯಾನಾಂ ಆದ್ಯಶ್ಲೋಕುರೇರ್ವಗಳಾಭಿಃ ಶ್ರೀರಾಮತ್ತದಂಗರಿ ಪ್ರಣಮಾಮಿ ಯುಗಳಂ ನಮಾಮಿ. ಶ್ರೀ ಶೈಲೇಶದಯಾ ಭದ್ರಂ ದೀಪಸ್ಯಾದಿ ಗುಣಾರ್ಣವಂ ಯತೇಂದ್ರ ಪ್ರವಳಂ ವಂದೇ ರಮ್ಯಜಾಮಾದರ ಮುನಿಂ. ಲಕ್ಷ್ಮೀನಾಥ ಸಮಾರಂಭನಾದಯಾಮುನ ಮಧ್ಯಮ, ಲಕ್ಷ್ಮೀನಾಥ ಸಮಾರಂಭನಾದಯಾಮುನ ಮಧ್ಯಮ ಅಶ್ವದಾಚಾರ್ಯ ಪರ್ಯಂತಂ ವಂದೇ ವಂದೇ ಗುರು ಪರಂಪರಾ. ಓಂಕಾರನಾದ ರೂಪ ಗಣಪ ನಮಿಸುವೆ ಸುಮತಿಯ ಕರುಣಿಸು ಗಣಪ. ಓಂಕಾರನಾದ ರೂಪ ಗಣಪ ನಮಿಸುವೆ ಸುಮತಿಯ ಕರುಣಿಸು ಗಣಪ. ಓಂಕಾರನಾದ ರೂಪ ಗಣಪ. ಓಂಕಾರನಾದ ರೂಪ ಗಣಪ ನಮಿಸುವೆ ಸುಮತಿಯ ಕರುಣಿಸು ಗಣಪ. ಓಂಕಾರನಾದ ರೂಪ ಗಣಪ.
ಮೂಷಿಕ ವಾಹನ ಮುನಿ ಜನ ವಂದ್ಯ ಭಕುತ ಜನ ಕಮಲ ನಿವಾಸ ಪಾಶಂಕುಶಧರನೆ ಪರಮ ಪವಿತ್ರನೆ ಪಾಶಂಕುಶಧರನೆ ಪರಮ ಪವಿತ್ರನೆ ಅಜ ಹರಿಹರ ಪ್ರೀತ ಶ್ರೀ ಪ್ರಸನ್ನನೆ ಅಜ ಹರಿಹರ ಪ್ರೀತ ಶ್ರೀ ಪ್ರಸನ್ನನೆ ಓಂಕಾರನಾದ ರೂಪ ಕಳಪ ನಮಿಸುವ ಸುಮತಿಯ ಕರುಣಿಸು ಗಣಪ ಓಂಕಾರನಾದ ರೂಪ ಕಳಪ ಓಂಕಾರನಾದ ರೂಪ ಕಳಪ ಓಂಕಾರನಾದ ರೂಪ ಗಣಪ. ಸಜ್ಜನರೇ, ಸಹೃದಯರೇ, ಕೀರ್ತನ ಕಲಾಭಿಮಾನಿಗಳೇ, ಮಹಾನುಭಾವನಾಗಿರಬಹುದಾದಂತಹ ಪರಮಾತ್ಮನ ಗುಣಕಥನವನ್ನು ಲಾಲಿಸಲು ಸಲುವಾಗಿ ಇವತ್ತರ ದಿವಸ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ಓಡೋರೇಡ ತೃಣಕಾಷ್ಟ ಪಿಪೀಲಿಕಾದಿ ಬ್ರಹ್ಮ ಪರ್ಯಂತರವೂ ಪರಮಾತ್ಮನೇ ವ್ಯಾಪಿಯಾಗಿದ್ದಾನೆ. ನೋಡಿ, ಎಲ್ಲೆಲ್ಲಿಯೂ ಸಹ ಪರಮಾತ್ಮನಮಯವೇ. ಒಂದು ಸಣ್ಣ ಇರುವೆಯ ಕಾಲಿಗೆ ಗೆಜ್ಜೆಯನ್ನು ಕಟ್ಟಿದಾಗ ನೋಡಿ, ಆ ಸಣ್ಣ ಇರುವೆಯ ಕಾಲಿನ ಗೆಜ್ಜೆಯ ನಾದವನ್ನೂ ಸಹ ಪರಮಾತ್ಮ ಲಾಲಿಸ್ತಾನೆ. ಇನ್ನು ನಾವು ಮಾಡ್ತಕ್ಕಂತಹ ದೊಡ್ಡ ದೊಡ್ಡ ಕೆಲಸ ಪರಮಾತ್ಮನಿಗೆ ಗೊತ್ತಾಗಲ್ವಿ. ಆದರೂ ಮನುಷ್ಯ ಮಾತ್ರದವನು ಒಂದು ಭಾವಕ್ಕೆ ಒಳಗಾಗ್ತಾನೆ. ಯಾವುದರ ಆ ಭಾವ ಎಂದರೆ ನಾನು. ಆ ನಾನು ಎಂಬೆರಡಕ್ಷರ ತಂದು ಮುಂದಿಟ್ಟು ಬಿಡ್ತಾನೆ. ಯಾವಾಗ ಆತನ ಮನಸ್ಸಿನಲ್ಲಿ ನಾನು ಅನ್ನೋ ಅಹಂಕಾರ ಪ್ರಾಪ್ತವಾಗುತ್ತೋ ಅಲ್ಲಿ ಪರಮಾತ್ಮ ಥಟ್ಟನೆ ದೂರ ಆಗುತ್ತಾನೆ. ಬೇಕಾದ್ರೆ ಪರೀಕ್ಷೆ ಮಾಡಿ. ಯಾರ ಹತ್ರ ಆದ್ರೂ ಹೋಗಿದ್ದೆ, ಒಂದು ಪ್ರಶ್ನೆ ಹಾಕಿ, ಸ್ವಾಮಿ ದೇವಸ್ಥಾನ ಕಟ್ಟಿಸಿದವರು ಯಾರು? ತಕ್ಷಣ ಉತ್ತರ ಕೊಡ್ತಾನೆ, ನಾನು. ಹರಿಕಥೆ ಮಾಡಿದವರು ಯಾರು? ನಾನು. ಛತ್ರಕ್ಕೆ ಯಜಮಾನ ಯಾರು? ನಾನು. ನೀವೇನೇ ವಿಚಾರ ತಗೊಳ್ಳಿ, ನಾನು 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 ನಾನು. ಆದ್ರೆ ಒಂದು ವಿಷಯಕ್ಕೂ ಮಾತ್ರ ನಾನಲ್ಲ. ದಾಸರೇ ಟೇಬಲ್ ಮೇಲೆ ಒಂದು 500 ರೂಪಾಯಿ ಇಟ್ಟಿದೆ, ತಗೊಂಡವ್ರು ನೀವೇನಾ? ಅವನ ತಕ್ಷಣ ಉತ್ತರ ಕೊಟ್ಬಿಡ್ತಾರೆ, ಹೊಯ್ಯಪ್ಪ ನಾನಲ್ಲ. ಎಲ್ಲಾರ ಉಂಟಾ? ನಾನಲ್ಲ. ಯಾಕ್ರಿ ಅಂತಂದ್ರೆ ಅಲ್ಲೂ ನಾನು ಅಂತಂದ್ಬಿಟ್ರೆ 500 ರೂಪಾಯಿ ಕೊಡಬೇಕಲ್ಲ. ಬರೀ ಆದಾಯಕ್ಕೆ ಮಾತ್ರ ನಾನು, ಅದರ ವೆಚ್ಚಕ್ಕೆ ನಾನಲ್ಲ. ಇದು ಮನುಷ್ಯನ ಸಹಜವಾಗಿರಬಹುದಾದಂತಹ ಗುಣ. ಆ ಗುಣಕ್ಕಾಗಿ ದಾಸವರೇನರಾದವರು ಹೇಳ್ತಾರೆ, ನಾನು ನಾನೆನ್ನದಿರು ಎಲೆ ಮಾನವ, ನಾನು ನಾನೆನ್ನದಿರು ಎಲೆ ಮಾನವ, ಜನ್ಮದ ಅರ್ಥವ ಗ್ರಹಿಸಿ ನೋಡು, ಜನ್ಮದ ಅರ್ಥವ ಗ್ರಹಿಸಿ ನೋಡು, ನಾನು ನಾನೆನ್ನದಿರು ಎಲೆ ಮಾನವ. ಅನ್ನದೇ ಬೆಳೆದ ಕಾಯ ನಿನದೇನೋ, ಅನ್ನದೇ ಬೆಳೆದ ಕಾಯ ನಿನದೇನೋ, ನಾಳೆ ಕರ್ಣದಲ್ಲಿ ಹೋಗುವ ಪ್ರಾಣ ನಿನದೇನೋ. ನಾನು ನಾನೆನ್ನದಿರು ಎಲೆ ಮಾನವ, ಜನ್ಮದ ಅರ್ಥವ ಗ್ರಹಿಸಿ ನೋಡು, ನಿನ್ನ ಜನ್ಮದ ಅರ್ಥವ ಗ್ರಹಿಸಿ ನೋಡು, ನಾನು ನಾನೆನ್ನದಿರು, ನಾನು ನಾನೆನ್ನದಿರು, ನಾನು ನಾನೆನ್ನದಿರು ಎಲೆ ಮಾನವ. ನಾನು ಎನ್ನದಿರು ಎಲೆ ಮಾನವ, ನಿನ್ನ ಜನ್ಮದ ಅರ್ಥವನ್ನ ಗ್ರಹಿಸು. ಅನ್ನದಿಂದ ಬೆಳೆದ ಕಾಯ ನಿನ್ನದೇನೋ, ನಾಳೆ ಕರ್ಣದಲ್ಲಿ ಹೋಗಬಹುದಾದ ಪ್ರಾಣ ನಿನ್ನದೇ. ನೋಡಿ, ಯಾವುದು ನಮ್ಮದೆಲ್ಲ ಸುಮ್ಮನೆ ಹೊಡೆದಾಡೋದು. ತದನಂತರದಲ್ಲಿ ಏನಾಯಿತು ಎಂದರೆ ಹೋಯಿತು ಅವನ ಹಿಂದೆ. ಮನುಷ್ಯ ಮಾತ್ರದವನು ಏನನ್ನ ಹೊತ್ಕೊಂಡು ಹೋಗಲು
ಬಿಡೋದಿಲ್ಲಲ್ಲ, ಎಲ್ಲ ಇಲ್ಲೇ ಬಿಟ್ಟು ಹೋಗ್ತಾನೆ. ಆತನ ಹಿಂದೆ ಬರ್ತಕ್ಕಂತಹದ್ದು ಒಳ್ಳೆಯದು ಕೆಟ್ಟದ್ದು ಅನ್ನುವಾಗ, ಯಾವಾಗ ಪ್ರಪಂಚದಲ್ಲಿ ತಾನು ಅಧರ್ಮ ಹೆಚ್ಚಾಗುವುದು, ಎಲ್ಲಿ ಪಾಪಗಳು ತಾನು ತಾಳಲಾರದೆ ಹೋಗುವುದು, ಯುಗ ಯುಗಗಳಲ್ಲಿಯೂ ಸಹ ಪರಮಾತ್ಮ ತಾನು ಅವತರಿಸಿ ಬಂದು ದುಷ್ಟರನ್ನ ಶಿಕ್ಷಿಸಿ ಶಿಷ್ಟ ಪರಿಪಾಲನೆಯನ್ನು ಮಾಡುತ್ತಿದ್ದಾನೆ ಎನ್ನುವಾಗ, ಮಹಾನುಭಾವನಾಗಿರಬಹುದಾದಂತಹ ಪರಮಾತ್ಮನು ತ್ರೇತಾಯುಗದಲ್ಲಿ ತಾನು ಅವತಾರವನ್ನ ಮಾಡಿ ರಾಮನಾಗಿ ತಾನು ಭುವಿಯಲ್ಲಿ ಅವತರಿಸಿ ದುರುಳನಾಗಿರಬಹುದಾದಂತಹ ರಾವಣ ಕುಂಭಕರ್ಣಾದಿಗಳನ್ನ ಸಂಹರಿಸಿ ಲೋಕಕ್ಕೆ ಕಲ್ಯಾಣವನ್ನುಂಟು ಮಾಡಿರಬಹುದಾದಂತಹ ಜಗದಾದಿಮೂರ್ತಿಯಾಗಿರಬಹುದಾದಂತಹ ಶ್ರೀರಾಮನ ಚರಿತ್ರೆ, ಶ್ರೀರಾಮನ ಒಂದು ಜನನ ಎಂಬತಕ್ಕಂತಹ ಕೂಡಿರಬಹುದಾದ ಹೆಸರಿನಿಂದ ಕೂಡಿರಬಹುದಾದ ಇವತ್ತಿನ ದಿವಸದ ಈ ಒಂದು ಚರಿತ್ರೆಗೆ ಮತ್ತೊಮ್ಮೆ ತಮಗೆಲ್ಲರಿಗೂ ನಾನು ಸ್ವಾಗತವನ್ನು ಬಯಸುತ್ತಾ, ಮಹಾನುಭಾವನಾಗಿರಬಹುದಾದ ಪರಮಾತ್ಮನ ಶ್ರೀರಾಮನ ಜನನದ ಒಂದು ಕಲ್ಯಾಣದ ಕಥೆಯನ್ನ ಪ್ರಾರಂಭ ಮಾಡಿಬಿಡೋಣ. ಬರುವಪುರದೊಳಗೆ ಪ್ರಿಯವನ್ನೆನಿಸಿದ್ದ ಪರಮ ಪುರುಷ ಹರಿಚರಿತೆಯ ಪಾಡೆ ಪಾಡಿಪೊಗಳತಿ ಮೋದವೆನಿಪುದು ಪಾಡಿಪೊಗಳತಿ ಮೋದವೆನಿಪುದು ಸುರುಚಿರ ಭಾಗ್ಯ ಸುಧಾರಸವೋ ರಾಮ ರಾಮ ಜಯ ರಾಮ 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 ಸೀತಾರಾಮ ರಾಮ ರಾಮ ಜಯ ರಾಮ ರಾಮ ಜಯ ರಾಮ ರಾಮ ರಘುಕುಲ ಸೋಮ ರಾಮ ರಾಮ ಜಯ ಲಕ್ಷ್ಮೀ ರಮಣ ಗೋವಿಂದ. ವೈಕುಂಠಾಧಿಪತಿಯಾಗಿರಬಹುದಾದಂತಹ ಶ್ರೀಮನ್ನಾರಾಯಣ ಏನು ತಾನು ಶೇಷಶಾಹಿಯಾಗಿ ಪವಳಿಸಿರುವ ಸಂದರ್ಭ, ಮಹಾನುಭಾವಳಾಗಿರಬಹುದಾದಂತಹ ಲಕ್ಷ್ಮೀದೇವಿ ಶ್ರೀಮನ್ನಾರಾಯಣನ ಪಾದವನ್ನ ಒತ್ತುವಂತಹ ಸಮಯ, ಏನು ಇತ್ತ ದ್ವಾರ ಬಾಗಿಲಿನಲ್ಲಿ ನಿಂತಿದ್ದಾರೆ ಜಯ ವಿಜಯ. ಏನು ಆ ಒಂದು ಸಂದರ್ಭದಲ್ಲಿ ಸನಕಾದಿ ಮಹರ್ಷಿಗಳು ಶ್ರೀಮನ್ನಾರಾಯಣನ ಒಂದು ಸಂದರ್ಶನಾರ್ಥವಾಗಿ ಆತನನ್ನ ಕಾಣಲು ಸಲುವಾಗಿ ನೇರವಾಗಿ ಬರ್ತಿದ್ದಾರೆ ವೈಕುಂಠ. ಏನು ಬರ್ತಾ ಶಂಖ ಚಕ್ರ ಗದಾ ಪದ್ಮಗಳಿಂದ ಕೂಡಿರಬಹುದಾದಂತಹ ಶ್ರೀಮನ್ನಾರಾಯಣನ ಪ್ರಾರ್ಥನೆ ಮಾಡಿಕೊಂಡು ಬರ್ತಾ ಇದ್ದಾರೆ. ಶ್ರೀ ಗೋವಿಂದ ನಾಮವೇ ಪರಮಾನಂದ ಶಂಖ ಚಕ್ರಧರ ಶ್ರೀ ಗೋವಿಂದ ನಾಮವೇ ಪರಮಾನಂದ. ಪಕ್ಷಿವಾಹನ ಲಕ್ಷ್ಮೀ ರಮಣ ಕುಕ್ಷಿಯೊಳ್ಳಿರೇನು ಲೋಕ ರಕ್ಷಿಪನ್ನ ನಮವೇ ಪರಮಾನಂದ ಶಂಖ ಚಕ್ರಧರ ಶ್ರೀ ಗೋವಿಂದ ನಾಮವೇ ಪರಮಾನಂದ. ಶಂಖ ಚಕ್ರಧರ ಶ್ರೀ ಗೋವಿಂದ ನಾಮವೇ ಪರಮಾನಂದ ನಾಮವೇ ಪರಮಾನಂದ. ಏನು ಶ್ರೀಮನ್ನಾರಾಯಣನನ್ನ ಪ್ರಾರ್ಥನೆ ಮಾಡ್ತಾ ಸನಕಾದಿ ಮಹರ್ಷಿಗಳು ಏನು ತಾವು ವೈಕುಂಠವನ್ನ ಪ್ರವೇಶ ಮಾಡಿದರು. ಯಾವಾಗ ಅವರ ವೈಕುಂಠವನ್ನ ಪ್ರವೇಶ ಮಾಡಿದರು, ದ್ವಾರ ಬಾಗಿಲಲ್ಲಿ ನಿಂತಿರಬಹುದಾದ
ಜಯ ವಿಜಯರು ಥಟ್ಟನೆ ತಲೆದರು. ನಿಲ್ಲಲ್ಲಿ, ನಿಲ್ಲಲ್ಲಿ, ಎಲ್ಲಿ ಒಳಗೆ ಹೋಗ್ತಾ ಇದ್ದೀರಾ? ಸನಕಾದಿ ಮಹರ್ಷಿಗಳು ಹೇಳ್ತಾರೆಪ್ಪ, ನಮ್ಮನ್ನ ನೀನು ತಡೆಯೋದು? ಅಪ್ಪ, ನಾವು ನಾರಾಯಣನ ದರ್ಶನಾರ್ಥಿಗಳಾಗಿ ಬಂದಿದ್ದೇವೆ. ಯಾರನ್ನ ತಡೆಯಬೇಕು, ಯಾರನ್ನ ತಡೆಯಬಾರದು ಎಂಬ ಇಂಗಿತವೂ ನಿಮಗೆ ಗೊತ್ತಿಲ್ಲವೇನು? ಹಾಗಂದ ಕೂಡಲೇ ದುರಹಂಕಾರ ಪೂರಿತರಾಗಿರಬಹುದಾದಂತಹ ಈ ಜಯ ವಿಜಯರು ಹೇಳ್ತಾರೆ, ಯಾರನ್ನ ತಡೆಯಬೇಕು, ಯಾರನ್ನ ತಡೆಯಬಾರದೆಂಬ ವಿಚಾರ ನಮಗೆ ಗೊತ್ತಿದೆ. ನಮ್ಮನ್ನ ಮೀರಿ ನೀವು ಒಳ ಹೋಗಲು ಸಾಧ್ಯವಿಲ್ಲ. ಯಾವಾಗ ಜಯ ವಿಜಯರು ಅವರನ್ನ ಅಪಮಾನ ಮಾಡಿದರು, ಕುಪಿತರಾಗಿರಬಹುದಾದಂತಹ ಜಯ ವಿಜಯರು ಕಂಡಂತಹ ಆ ಸನಕಾದಿ ಮಹರ್ಷಿಗಳು ಹತ್ತಿರದಲ್ಲಿ ಬಂದವರೇ ಹೇಳುತ್ತಿದ್ದಾರೆ, ಅಯ್ಯ, ದುರಹಂಕಾರ ಪೂರಿತರಾಗಿ ನಮ್ಮನ್ನ ತಡೆಯಲೆತ್ತಿಸಿದ ನಿಮಗೆ ಇದೋ ಶಾಪವನ್ನ ಕೊಡುತ್ತಿದ್ದೇನೆ. ಭೂತಳದಲ್ಲಿ ನೀವು ರಾಕ್ಷಸರಾಗಿ ಜನ್ಮತ. ಯಾವಾಗ ಶಾಪವನ್ನಿತ್ತರೋ ಭಯಗೊಂಡಂತಹ ಜಯ ವಿಜಯರು ಓಡೋಡಿ ಬಂದರು. ಶ್ರೀಮನ್ನಾರಾಯಣನನ್ನ ಪ್ರಾರ್ಥನೆ ಮಾಡಿದರು, ಹೇ ದೇವದೇವ, ಅಯ್ಯ ಕಾಪಾಡು, ನಮ್ಮನ್ನ ಕಾಪಾಡು. ಆಗ ನಾರಾಯಣನು ಹೇಳುತ್ತಿದ್ದಾನೆ, ಅಯ್ಯ, ನನ್ನ ಭಕ್ತರನ್ನ ನೀವು ಅವಮಾನ ಮಾಡಿದ್ದೀರಿ ಅಂತಂದಾಗ ಅವರು ಕೊಟ್ಟ ಶಾಪವನ್ನ ನಾನು ಹಿಂತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಬೇಕಿದ್ದರೆ ನಾನು ಸಹಾಯವನ್ನ ಮಾಡುತ್ತೇನೆ. ಭೂತಳದಲ್ಲಿ ನೀವು ರಕ್ಕಸರಾಗಿ ಅವತರಿಸಿ ಎಂದು ಅವರ ಶಾಪವಿತ್ತಾಗ ಒಂದು ಉಪಾಯ ಏನದು ಅಂತಂದ್ರೆ, 7 ಜನ್ಮಗಳು ನೀವು ನನ್ನ ಭಕ್ತರಾಗಿ ಭುವಿಯಲ್ಲಿ ಅವತರಿಸಿ ನನ್ನ ಧ್ಯಾನವನ್ನೇ ಮಾಡುತ್ತಾ 7 ಜನ್ಮಗಳನ್ನ ಕಳೆದು ನನ್ನ ಹತ್ತಿರ ಬರುವಿರೋ, ಅಥವಾ 3 ಜನ್ಮಗಳನ್ನು ಎತ್ತಿ ನನ್ನ ವಿರೋಧಿಗಳಾಗಿ ನನ್ನನ್ನ ನಿಂದಿಸುತ್ತಾ ಸರ್ವದಾ ನನ್ನನ್ನೇ ಸ್ಮರಣೆ ಮಾಡುತ್ತಾ ಆ ಜನ್ಮಗಳನ್ನ ಕಳೆದು ನನ್ನ ಬಳಿಗೆ ಬರುವಿರ? ವಿಚಾರ ಮಾಡಿ ಹೇಳಿ. ಹಾಗನ್ನುವಾಗ ಜಯ ವಿಜಯರು ಹೇಳ್ತಾರಂತೆ, ಸ್ವಾಮಿ, ಅಯ್ಯ, ನಿನ್ನನ್ನ ದ್ವೇಷ ಮಾಡಿದರೂ ಸಹ ನಿನ್ನ ಸ್ಮರಣೆ ಅಲ್ಲಿ ಇದ್ದೇ ಇರುವುದಲ್ಲವೇ? ಆದ್ದರಿಂದ 3 ಜನ್ಮಗಳು ಸಾಕು ತಂದೆ. ಕಾರಣ, ನಿನ್ನ ನಗಲಿ ನಾವು ಬಹುಕಾಲ ಭೂತಳದಲ್ಲಿ ನಿಲ್ಲಲು ಸಾಧ್ಯವಿಲ್ಲ. ಅಪ್ಪ, ನಮಗೆ ಆ 3 ಜನ್ಮಗಳೇ ನೀಡು ಎಂದಾಗ ಮಹಾನುಭಾವನಾಗಿರಬಹುದಾದ ಶ್ರೀಮನ್ನಾರಾಯಣ ಆದೇಶವನ್ನ ಕೊಟ್ಟ. ತಥಾಸ್ತು. ಆ ಜಯ ವಿಜಯರು ತಾವು 3 ಜನ್ಮಗಳನ್ನ ಭೂತಳದಲ್ಲಿ ಭುವಿಯಲ್ಲಿ ತಾವು ಕಳೆದಿದ್ದಾರೆ. ಮೊದಲನೆಯ ಒಂದು ಜನ್ಮದಲ್ಲಿ ಹಿರಣ್ಯಾಕ್ಷ ಹಿರಣ್ಯಕಶಿಪರಾಗಿ ಜನಿಸಿದರು. 2ನೆಯ ಜನ್ಮದಲ್ಲಿ ರಾವಣ ಕುಂಭಕರ್ಣರಾದರು. 3ನೆಯ ಜನ್ಮದಲ್ಲಿ ಶಿಶುಪಾಲ ದಂತವಕ್ತ್ರರಾಗಿ ತಾವು ಅವತರಿಸಿದರು. ಏನು ಇಲ್ಲಿ ಹೋಗಬಹುದಾದಂತಹ ಒಂದು ಸಂದರ್ಭ ಏನು? ತ್ರೇತಾಯುಗದಲ್ಲಿ ತಾವು ರಾವಣ ಕುಂಭಕರ್ಣರಾಗಿ ಜನಿಸಿದರಲ್ಲ, ಏನು ಜನಿಸಿ ಬಂದವರು ಭೂತಳದಲ್ಲಿ ಅನೇಕ ವಿಧವಾಗಿರಬಹುದಾದ ರಾಕ್ಷಸಿ ಪ್ರವೃತ್ತಿಗೆ ಪ್ರವರ್ತಮಾನರಾದರು. ಕಂಡಂತಹ ಋಷಿಮುನಿಗಳನ್ನೆಲ್ಲ, ಯಾಗ ಯಜ್ಞಾದಿಗಳನ್ನ ಮಾಡುವವರನ್ನೆಲ್ಲ ಯಾಗದ ಹೊಂಡದಲ್ಲಾಕಿ ಸುಡಲಾರಂಭಿಸಿ, ನಾರಾಯಣ ಸ್ಮರಣೆ ಮಾಡುವವರನ್ನ ಬೆಟ್ಟದ ಮೇಲಿನಿಂದ ಥಳಿಸಿ, ಏನು ಅನೇಕ ಸಜ್ಜನರನ್ನ ಸಾಧು ಸಂತರನ್ನ ಹಿಂಸೆ ಮಾಡಲು ಪ್ರಾರಂಭ ಮಾಡಿದರು. ದೇವಾನು ದೇವತೆಗಳನ್ನ ಹಿಂಸಿಸಿದರು. ದೇವೇಂದ್ರನನ್ನ ಪದಚ್ಯುತಿಯನ್ನಾಗಿ ಮಾಡಿದರು. ದಿಕ್ಪಾಲಕರೆಲ್ಲರೂ ದಿಕ್ಕಾಪಾಲಾಗಿ ಓಡಿ ಹೋದರು. ಮಹಾನುಭಾವನಾಗಿರಬಹುದಾದ ರಾವಣೇಶ್ವರ ಏನು ತಾನು ವೈಭವೋಪೇತವಾಗಿ ಬಾಳುತ್ತಿದ್ದಾನೆ. ಹೇಗರಿ ಇದ್ದಾನೆ? ಲಂಕಾಪುರದಲ್ಲಿ ಗಾಳಿ ಬೀಸುವವನೇ ವಾಯುದೇವ, ಜಲವನ್ನ ತಂದು ತುಂಬುವವನೇ ವರುಣ, ಪಂಚಾಂಗವನ್ನ ಹೇಳುವವನೇ ಬ್ರಹ್ಮ, ರಂಭಾ ಊರ್ವಶಿ ಅಪ್ಸರೆಯರೆಲ್ಲ ಆತನಿಗೆ ಗಾನ ನರ್ತನವನ್ನು ಮಾಡುವ ದಾಸದಾಸಿಯರು. ನವಗ್ರಹಗಳೇ ರಾವಣೇಶ್ವರನ ಸಿಂಹಾಸನದ ಪಾದ ಮೆಟ್ಟಿಲುಗಳು. ಏನು ತನ್ನ ನಗರಿಯನ್ನ
ಸ್ವರ್ಣಮಯವಾಗಿ ಮಾಡಿದ್ದಾನೆ. ಸ್ವರ್ಣಲಂಕೆ ಎಂಬುದಾಗಿ ಪ್ರಸಿದ್ಧವಾಗಿ ಏನುವ ರಾವಣೇಶ್ವರ ಆತನ ವೈಭವ, ಲಂಕಾಪುರ ವೈಭವ ಸಿಂಗರವ. ಲಂಕಾ ಏನು ವೈಭವಪೇತವಾಗಿರಬಹುದಾದಂತಹ ಲಂಕೆ, ಆ ಲಂಕೆಯನ್ನ ದುರಹಂಕಾರ ಪೂರಿತನಾಗಿರಬಹುದಾದ ರಾವಣೇಶ್ವರ ಆಳತೆತ್ತ ಬರ್ತಿದ್ದಾನೆ. ಆತನ ಹಾವಳಿಯನ್ನ ತಡೆಯಲಾರದೆ ಏನು ದೇವಾನು ದೇವತೆಗಳು ಓಡೋಡಿ ಬಂದಿದ್ದಾರೆ. ಶ್ರೀಮನ್ನಾರಾಯಣನನ್ನ ಪ್ರಾರ್ಥನೆ ಮಾಡಿದರು. ಹೇ ದೇವದೇವ, ಶ್ರೀಮನ್ನಾರಾಯಣ, ಅಪ್ಪ ನೀನು ಹೀಗೆ ಸುಮ್ಮನಿದ್ದರೆ ಹೇಗೋ? ಆತನ ಹಾವಳಿಯನ್ನ ನಾವು ಸಹಿಸಲಾರೆದುವು ದೇವ, ಕಾಪಾಡು ಕಾಪಾಡು ಎಂದಾಗ ಮಹಾನುಭಾವನಾಗಿರಬಹುದಾದ ಶ್ರೀಮನ್ನಾರಾಯಣನು ಅಭಯ ಹಸ್ತವರ ಕೊಟ್ಟು ಹೇಳುತ್ತಿದ್ದಾನಯ್ಯ, ಅಪ್ಪ ನಿಮ್ಮ ಕಷ್ಟಗಳನ್ನು ಹೋಗಲಾಡಿಸುವ ಕಾಲ ಸನ್ನಿಹಿತವಾಗುತ್ತಾ ಇದೆ. ನಾನು ಭುವಿಯಲ್ಲಿ ಅವತಾರವನ್ನು ಮಾಡ್ತೇನೆ. ನರನಾಗಿ ನಾ ಜನಿಪೆ, ವಾನರರಾಗಿ ನೀವು ಜನಿಸಿ. ಸೂರ್ಯವಂಶದಲ್ಲಿ ನಾನು ನರನಾಗಿ ಅವತಾರವನ್ನು ಮಾಡುತ್ತೇನೆ. ನೀವೆಲ್ಲರೂ ದೇವಾನ ದೇವತೆಗಳು ವಾನರರಾಗಿ ಅವತಾರವನ್ನು ಮಾಡಿ ನನಗೆ ಸಹಕಾರವನ್ನು ಕೊಡಿ. ದುರುಳನಾಗಿರಬಹುದಾದಂತಹ ರಾವಣನನ್ನ ಸಂಹಾರ ಮಾಡಿ ಕಾಲ ಸನ್ನಿಹಿತವಾಗಿದೆ ಎಂಬುದಾಗಿ ಅಭಯವನ್ನು ಕೊಟ್ಟಾಗ ಏನು ದೇವಾನು ದೇವತೆಗಳೆಲ್ಲರೂ ತೆರಳಿದ್ದಾರೆ, ಬಂದಿದ್ದಾರೆ. ಕಷ್ಟಗಳು ಪರಿಹಾರವಾಯಿತು ಎಂಬತಕ್ಕಂತಹ ಭಾವದಿಂದ ಅಂತಹ ಎಲ್ಲ ವಿಚಾರಗಳನ್ನು ಕೈಗೊಂಡಂತಹ ಮಹಾನುಭಾವರಾಗಿರಬಹುದಾದಂತಹ ನಾರದರು ವಿಚಾರವನ್ನ ನೇರವಾಗಿ ತಂದಿದ್ದಾರೆ ವಸಿಷ್ಠರ ಬಳಿಗೆ. ಆ ವಸಿಷ್ಠರ ಬಳಿಗೆ ಬಂದು ತಲುಪಿದಾಗ ಮಹಾನುಭಾವರಾಗಿರಬಹುದಾದಂತಹ ವಸಿಷ್ಠರು ನೇರವಾಗಿ ಬಂದು ದಶರಥನಿಗೆ ತಾವು ವಿಚಾರವನ್ನ ತಿಳಿಸಿದ್ದಾರೆ. ಅಪ್ಪ ನೀನು ಹಗಲಿರುಳು ಮನದೊಳಗೆ ಪರಿತಾಪವನ್ನ ಪಡುತ್ತಿದ್ದೀಯಲ್ಲ, ಮಕ್ಕಳಿಲ್ಲ ಮಕ್ಕಳಿಲ್ಲ ಎಂಬತಕ್ಕಂತಹ ಭಾವ. ಆ ವಿಚಾರವಾಗಿ ನಿನ್ನಲ್ಲಿ ಒಂದು ಸಮಾಚಾರವನ್ನು ತಂದಿದ್ದೇನೆ. ಏನು ಹಾಗಂದಾಗ ಮಹಾನುಭಾವನಾದ ದಶರಥ ಕರಗಳನ್ನು ಜೋಡಿಸಿದ. ಹತ್ತಿರದಲ್ಲಿ ಬಂದವನೇ ಹೇಳ್ತಾನೆ, ಹೌದು ಗುರುಗಳೇ, ದಶ ದಿಕ್ಕುಗಳಿಗೂ ರಥವನ್ನ ಚಲಿಸಬಲ್ಲ ಸಾಮರ್ಥ್ಯ ಉಳ್ಳವನಾದ್ದರಿಂದ ನನಗೆ ದಶರಥ ಎಂಬ ನಾಮಾಂಕಿತವನ್ನು ಮಾಡಿದರು. ಆದರೂ ಪರಬ್ರಹ್ಮನು ಬ್ರಹ್ಮಾಂಡವೆಂಬ ಈ ಗೂಡಿನಲ್ಲಿ ನನ್ನನ್ನು ಅಪುತ್ರನನ್ನಾಗಿ ಇರಿಸಿ ಚಿಂತೆ ಎಂಬ ಶಲ್ಯದಿಂದ ನನ್ನನ್ನು ಚುಚ್ಚುತ್ತಿದ್ದಾನೆ. ಹಗಲಿರುಳು ಮಕ್ಕಳಿಲ್ಲ ಮಕ್ಕಳಿಲ್ಲ ಎಂಬತಕ್ಕಂತಹ ಕೊರಗಿನಲ್ಲಿ ಸೋತು ಹೋಗಿದ್ದೆ. ಪೂಜ್ಯರೇ, ಮಕ್ಕಳಾಗುವ ಯಾವುದಾದರೂ ಒಂದು ಉಪಾಯವನ್ನಿದ್ದರೆ ಹೇಳಿ ಗುರುಗಳೇ. ಹಾಗನ್ನುವಾಗ ವಸಿಷ್ಠರು ನಕ್ಕರು. ದಶರಥ, ಪುತ್ರಕಾಮೀಷ್ಟಿಂ ಜುಹ್ರೂಯಾತ್ ಪುತ್ರಕಾಮಃ. ಪುತ್ರಕಾಮೀಷ್ಟಿ ಯಾಗವೊಂದನ್ನು ನೀನು ಆಚರಣೆಯನ್ನು ಮಾಡಪ್ಪ. ಆ ಯಾಗದ ಫಲದಿಂದಾಗಿ ನಿನಗೆ ಮಕ್ಕಳ ಭಾಗ್ಯವಾಗು. ಹಾಗಂದಾಗ ಕರಗಳನ್ನು ಜೋಡಿಸಿದ ದಶರಥನು ಹೇಳುತ್ತಿದ್ದಾನೆ, ಧನ್ಯನಾದೆ ಗುರುದೇವ. ತಾವು ಹೇಳಿದಂತೆ ನಾನು ಆ ವ್ರತವನ್ನು ಆಚರಣೆ ಮಾಡುತ್ತೇನೆ. ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಡುತ್ತಿದ್ದಾರೆ. ದಿನವೊಂದು 2, 3, 4 ದಿನದಲ್ಲಿ ಕಳೆಗಿದ್ದಾಗ ಕಾಲ, ದಿನವೊಂದು 2, 3, 4 ದಿನದಲ್ಲಿ ಕಳೆಗಿದ್ದಾಗ ಕಾಲ, ನಾರಾಯಣ 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 ನಮೋ ನಾರಾಯಣ. ಆಶೀರ್ವಾದ ಮಾಡಿ ಪಾಯಸದ ಬಟ್ಟಲನ್ನ ದಶರಥನ ಕರಗಿತ್ತರು. ಬಹು ವಿನಯದಿಂದ ಸ್ವೀಕರಿಸಿದ ದಶರಥ
ಸ್ವೀಕಾರ ಮಾಡಿದವನೇ ಧನ್ಯನಾದೆ ಧನ್ಯನಾದೆ ಎಂಬುದಾಗಿ ನೇರವಾಗಿ ತೆಗೆದುಕೊಂಡು ಬಂದು 3 ಜನ ಪಟ್ಟಮಹಿಷಿಯರಿಗೆ ಸಮನಾಗಿ ತಾನು ಆ ಪಾಯಸವನ್ನು ಹಂಚುತ್ತಿದ್ದಾನೆ. ಅರ್ಧ ಭಾಗವನ್ನ ಮಹಾನುಭಾವಳಾಗಿರಬಹುದಾದ ಕೌಸಲ್ಯಾದೇವಿಗೆ, ಉಳಿದರ್ಧ ಭಾಗವನ್ನ ಅರ್ಧ ಮಾಡಿ ಕೈಕಾದೇವಿಗೆ, ಉಳಿದದ್ದರಲ್ಲಿ ತಾನು ಭಾಗ ಮಾಡಿ ಕೈಕೆಗಿಂತಲೂ ಹಿರಿಯವಳಾಗಿರಬಹುದಾದ ಸುಮಿತ್ರಾದೇವಿಗೆ 2 ಭಾಗವನ್ನಿತ್ತನು. ಏನು ಪ್ರಸಾದವನ್ನ ಸ್ವೀಕರಿಸಿದ್ದಾರೆ ಪಟ್ಟಮಹಿಷಿಯರು. ಕಾಲ ಕಳೆಯುತ್ತಾ ಇದೆ. ಕಾಲ ಕಳೆದಂತೆ ಪರಮಾತ್ಮರ ಒಂದು ಅನುಗ್ರಹದಿಂದಾಗಿ 3 ಜನರೂ ಸಹ ತಾವು ಗರ್ಭವತಿಯರಾಗಿದ್ದಾರೆ. ಗರ್ಭವತಿಯರಾದ ತಾಯಿ 1, 2, 3, 4 ಈ ರೀತಿಯೊಳಗಾಗಿ ನವಮಾಸಗಳು ಕಳೆದು ದಶತಾರೆಯ ಒಂದು ಸುಯೋಗದಲ್ಲಿ ಮಹಾನುಭಾವಳಾಗಿರಬಹುದಾದಂತಹ ಕೌಸಲ್ಯಾದೇವಿ ಒಂದು ಗಂಡು ಮಗುವಿಗೆ ಜನ್ಮವಿತ್ತು. ಚೈತ್ರ ಮಾಸದ ನವಮಿ ತಿಥಿಯಲ್ಲಿ ತಿಥಿದೇವತಾತ್ಮಕವಾದ ಪುನರ್ವಸು ನಕ್ಷತ್ರದಲ್ಲಿ ಸೂರ್ಯ, ಅಂಗಾರಕ, ಶನಿ, ಬೃಹಸ್ಪತಿ, ಶುಕ್ರವೇ ಮೊದಲಾದ 5 ಗ್ರಹಗಳು ತಮ್ಮ ತಮ್ಮ ಉಚ್ಚ ಸ್ಥಾನವಾದ ಮೇಷ, ಮಕರ, ತುಲಾ, ಕರ್ಕಾಟಕ, ಮೀನುಗಳೆಂಬ ರಾಶಿಗಳಲ್ಲಿರಲು ಕರ್ಕಾಟಕ ಲಗ್ನದಲ್ಲಿ ಚಂದ್ರನೂ ಸೇರಿರುವ ಶುಭ ಗಳಿಗೆಯಲ್ಲಿ ಪರಮಾತ್ಮನು ತಾನು ಒಂದು ಗಂಡು ಮಗುವಾಗಿ ಬಂದು ಕೌಸಲ್ಯಾದೇವಿಯ ಗರ್ಭದಲ್ಲಿ ನಿಂತಿದ್ದಾನೆ. ಕೈಕಾದೇವಿ ತಾನು ಒಂದು ಗಂಡು ಮಗುವಿಗೆ ಜನ್ಮವಿತ್ತಿದ್ದಾಳೆ. ಮಹಾನುಭಾವಳಾಗಿರಬಹುದಾದಂತಹ ಸುಮಿತ್ರಾದೇವಿ ಅವಳೀ ಮಕ್ಕಳನ್ನ ತಾನು ಹೆತ್ತಿದ್ದಾಳೆ. ಭೂತಳದಲ್ಲಿ ಪರಮಾತ್ಮನ ತಾನು ಅವತಾರವಾಗುವ ಕಾಲ ಏನು ಗಂಧರ್ವರೆಲ್ಲ ಪೂಮಳೆಗರೆದಿದ್ದಾರೆ. ಅಪ್ಸರ ಸ್ತ್ರೀಯರೆಲ್ಲರೂ ಸಂತೋಷದಿಂದ ಗಾನ ನರ್ತನವನ್ನು ಮಾಡುತ್ತಿದ್ದಾರೆ. ದಿಕ್ಕು ದಿಕ್ಕುಗಳೆಲ್ಲವೂ ಸುಪ್ರಸನ್ನವಾಯಿತು. ಆದರೆ ಲಂಕಾ ಪಟ್ಟಣದಲ್ಲಿ ಮಾತ್ರ ರಕ್ಕಸರಿಗೆ ಉದರದಲ್ಲಿ ಹೇಳಿಕೊಳ್ಳಲಾರದಷ್ಟು ಮಾತು. ಮಿಕ್ಕವರೆಲ್ಲರೂ ಶಾಂತ. ರಾಮನ ಹರಿಕಥೆಯನ್ನು ಕೇಳಿ ನಾವೆಲ್ಲರೂ ಆನಂದಿಸಿದ್ದೀವಿ ಎಂದು ಭಾವಿಸುತ್ತೇನೆ. ಹೀಗೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಭೇಟಿ. ನಮಸ್ಕಾರ.